ನಮಸ್ಕಾರ, ಕೆಸಿಎನ್ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಚೌಕಿ ಕಂಬಾರ್ ರಸ್ತೆಯಲ್ಲಿ ಅಪಘಾತ ಭೀತಿ ಸೃಷ್ಟಿಸುವ ಭಾಗವನ್ನು ದುರಸ್ತಿಪಡಿಸಲು ಕ್ರಮ ಕೈಗೊಳ್ಳುತ್ತಿರುವುದು ವಾರ್ಡ್ ಸದಸ್ಯೆ ಸಲೀಮಾ ಮಾಡಿದ ಹಸ್ತಕ್ಷೇಪದಿಂದ ಐಎನ್ಎಲ್ನ ಹೇಳಿಕೆ. ವಯೋವೃದ್ಧೆ ಹಾಗೂ ಸಣ್ಣ ಮಕ್ಕಳನ್ನೊಳಗೊಂಡ ಕುಟುಂಬದ ಮನೆಯನ್ನು ಮುಟ್ಟುಗೋಲು ಹಾಕಿ ಮನೆ ಜಪ್ತಿ ಮಾಡಿದ ಘಟನೆ. ಬಾಕಿ ಮೊತ್ತವನ್ನು ಪಾವತಿಸಿದ ವಿದೇಶಿ ಉದ್ಯಮಿ, ಕುಟುಂಬ ಸಾಲದ ಸುಳಿಯಿಂದ ಪಾರು. ಎಡಬ್ಲ್ಯೂಎಫ್ಎಫ್ಐ ಮಂಜೇಶ್ವರ ಏರಿಯಾ ಸಿಐಟಿಯು ನೇತೃತ್ವದಲ್ಲಿ ಮಾರ್ಚ್ ಹಾಗೂ ಧರಣಿ, ವಿವಿಧ ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು. ನಗರದ ಪ್ರಸಿದ್ಧ ಶ್ರೀ ಮಲ್ಲಿಕಾರ್ಜುನ ಕ್ಷೇತ್ರದಲ್ಲಿ ವರ್ಷಾವಧಿ ಜಾತ್ರಾ ಮಹೋತ್ಸವ ನಡೆದು ಬರುತ್ತಿದೆ ವಿಜೃಂಭಣೆಯಿಂದ. ಮದೂರು ಶ್ರೀ ಮದರಂತೇಶ್ವರ ಸಿದ್ಧಿವಿನಾಯಕ ಕ್ಷೇತ್ರದಲ್ಲಿ ನವೀಕರಣ ಅಷ್ಟಬಂಧ ಬ್ರಹ್ಮಕಲಶಾಭಿಷೇಕ ಹಾಗೂ ಮೂಡಪ್ಪ ಸೇವೆ ತಂಡವೊಂದು ನಿರತವಾಗಿದೆ. ತಾಂತ್ರಿಕ ವೈದಿಕ ಕಾರ್ಯಗಳಲ್ಲಿ ಬಳಕೆಯಾಗಲಿರುವ ಸಮಿತಿ ತಯಾರಿಯಲ್ಲಿ. ವಾರ್ತೆಗಳು ವಿವರವಾಗಿ. ಚೌಕಿ ಕಂಬಾರ್ ರಸ್ತೆಯಲ್ಲಿ ಅಪಘಾತ ಭೀತಿ ಸೃಷ್ಟಿಸುವ ಭಾಗವನ್ನು ದುರಸ್ತಿಪಡಿಸಲು ಕ್ರಮ ಕೈಗೊಳ್ಳುತ್ತಿರುವುದು ವಾರ್ಡ್ ಸದಸ್ಯೆ ಸಲೀಮಾ ಮಾಡಿದ ಹಸ್ತಕ್ಷೇಪದಿಂದ ಎಂದು ಐಎನ್ಎಲ್ ಪಿಡಬ್ಲ್ಯೂಡಿ ಇಂಜಿನಿಯರ್ಗೆ ದೂರು ನೀಡಿದ ನಂತರ ಕಾಮಗಾರಿಗಾಗಿ 3 ತಿಂಗಳ ಹಿಂದೆ ಆರ್ಸಿ ವರ್ಕ್ನಲ್ಲಿ ಸೇರಿಸಿ ಎಸ್ಟಿಮೇಟ್ ಕಳುಹಿಸಿರುವುದು. ಕೊನೆಯ ಕ್ಷಣದಲ್ಲಿ ಮಾತ್ರ ಶಾಸಕರು ಸ್ಥಳಕ್ಕೆ ಭೇಟಿ ನೀಡಿರುವುದು ಎಂದು, ಇದರ ಬೆನ್ನಲ್ಲೇ ರಾಜಕೀಯವಾಗಿ ಬಳಸಿಕೊಳ್ಳುವ ಶ್ರಮ ನಡೆಯುತ್ತಿದೆ ಎಂದು ಐಎನ್ಎಲ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಅಜೀಜ್ ಕಡಪುರ ಹೇಳಿದರು. ರಸ್ತೆ ಕುಸಿದು ಚರಂಡಿಯ ಹೊಂಡ ದೊಡ್ಡದಾಗಿದ್ದು ಅಪಘಾತ ಭೀತಿ ಸೃಷ್ಟಿಸುತ್ತಿರುವ ಚೌಕಿ ದೊಡ್ಡಿಯ ಭಾಗವನ್ನು ದುರಸ್ತಿ ಮಾಡಬೇಕೆಂದು ಆಗ್ರಹಿಸಿ ವಾರ್ಡ್ ಸದಸ್ಯೆಯಾದ ಸಲೀಮಾ ಮೊದಲ ಹಂತದಲ್ಲೇ ಮಧ್ಯ ಪ್ರವೇಶಿಸಿರುವುದಾಗಿ ಐಎನ್ಎಲ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಅಜೀಜ್ ಕಡಪುರ ಹೇಳಿದರು. ಸಲೀಮಾ ದೂರು ನೀಡಿದ ಆಧಾರದ ಮೇರೆಗೆ ಪಿಡಬ್ಲ್ಯೂಡಿ ಇಂಜಿನಿಯರ್ ಸ್ಥಳಕ್ಕೆ ಭೇಟಿ ನೀಡಿದ್ದರು. ನಂತರ ಕಾಮಗಾರಿಗಾಗಿ 3 ತಿಂಗಳ ಹಿಂದೆ ಆರ್ಸಿ ವರ್ಕ್ನಲ್ಲಿ ಸೇರಿಸಿ ಎಸ್ಟಿಮೇಟ್ ಕಳುಹಿಸಲಾಗಿದೆ. ಏಪ್ರಿಲ್ನ ಒಳಗೆ ಕಾಮಗಾರಿ ಪೂರ್ತಿಗೊಳಿಸಲಾಗುವುದು ಎಂದು ತಿಳಿಸಲಾಗಿತ್ತು. ಇದರ ನಡುವೆಯಾಗಿದೆ ಇಲ್ಲಿನ ಆಟೋ ಚಾಲಕ ಅಪಘಾತಕ್ಕೆ ಒಳಗಾಗಿರುವುದು. ಪ್ರತಿಭಟನೆಯೊಂದಿಗೆ ಮುಂದೆ ಬಂದಿರುವ ಘಟನೆ ನಡೆದಿರುವುದು. ಆಗ ಮಾತ್ರವಾಗಿದೆ ಶಾಸಕ ಎನ್.ಎನ್. ಸ್ಥಳಕ್ಕೆ ಭೇಟಿ ನೀಡಿದ್ದು, ಬೆನ್ನಲ್ಲೇ ವಾರ್ಡ್ ಸದಸ್ಯರ ಹಸ್ತಕ್ಷೇಪದಿಂದ ಕ್ರಮ ಕೈಗೊಂಡ ವಿಷಯದಲ್ಲಿ ರಾಜಕೀಯವಾಗಿ ಬೆಳೆಸಲು ಶ್ರಮ ನಡೆಸಿರುವುದು ಎಂದು ಅಜೀಜ್ ಕಡಪುರ ಹೇಳಿದರು. ಜನರನ್ನು ದಾರಿ ತಪ್ಪಿಸುವ ಶ್ರಮವಾಗಿದೆ ನಡೆಯುತ್ತಿರುವುದು ಎಂದು, ಸಂಬಂಧಪಟ್ಟವರು ಇದರಿಂದ ಹಿಂದೆ ಸರಿಯಬೇಕೆಂದು ಅಜೀಜ್ കടപ്പുര ಹೇಳಿದರು. നിരന്തരമായി അപകടമുണ്ടാകുന്ന ഒരു സാഹചര്യത്തിൽ അവിടുത്തെ പഞ്ചായത്ത് മെമ്പർ സെമീമ സാദിഖ് ഇടപെടുകയും സെമീമ സാദിഖ് PWD അസിസ്റ്റൻ്റ് എഞ്ചിനീയറെ ആ നിമിഷത്തിൽ തന്നെ വിവരം അറിയിക്കുകയും കഴിഞ്ഞ 3 മാസങ്ങൾക്ക് മുമ്പ് PWD അസിസ്റ്റൻ്റ് എഞ്ചിനീയർ അവിടെ വരികയും അവർ RC വർക്കിൽ ഉൾപ്പെടുത്തി 6/12/2024 എസ്റ്റിമേറ്റിന് അയച്ചിരിക്കുകയാണ്. ഇപ്പോൾ ഏതാനും ദിവസങ്ങൾക്കകം അടുത്ത ഏപ്രിലിനുള്ളിൽ തന്നെ അതിൻ്റെ റിപ്പയർ വർക്ക് തുടങ്ങുമെന്നാണ് അസിസ്റ്റൻ്റ് എഞ്ചിനീയർ പഞ്ചായത്ത് മെമ്പറോടും ഞങ്ങളോട് പറഞ്ഞിട്ടുള്ളത്. ഈ അവസാനം ഒരു ഓട്ടോറിക്ഷ ആക്സിഡൻറ്റ് അവിടെ ഉണ്ടായപ്പോൾ ഓട്ടോറിക്ഷ ഡ്രൈവർമാർ ഒന്നടങ്കം പ്രശ്നം സൃഷ്ടിച്ചപ്പോൾ അവിടെ MLA ഏറ്റവും അവസാനമായിട്ടാണ് വന്നത്. കഴിഞ്ഞ 6 മാസക്കാലം ആ വഴി നിരന്തരമായ പോയ MLA ആ ഭാഗത്ത് തിരിഞ്ഞു നോക്കുക പോലും ചെയ്തിട്ടില്ല. ഈ 6 മാസമായിട്ട് ഇത്രയധികം പ്രശ്നങ്ങൾ അവിടെ ഉണ്ടായിട്ടും ഉത്തരവാദിത്തപ്പെട്ട MLAയോ ഈ PWDക്ക് പിന്നെ അവരുടെ കാര്യം കൈകാര്യം ചെയ്യുന്നത് ജില്ലാ പഞ്ചായത്ത് മെമ്പറാണ്. ജില്ലാ പഞ്ചായത്ത് മെമ്പറോ ആ പ്രദേശം സന്ദർശിക്കുകയോ ജനങ്ങൾക്ക് ആശ്വാസമായിട്ടൊരു വാക്ക് പോലും പറയാൻ തയ്യാറാവത്തിൽ ഞങ്ങൾക്കൊക്കെ പ്രതിഷേധമുണ്ട്. ಕೊನೆಯ ಕ್ಷಣದಲ್ಲಿ ಮಾತ್ರ ಶಾಸಕರು ಸ್ಥಳಕ್ಕೆ ಭೇಟಿ ನೀಡಿರುವುದು ಎಂದು, ಇದರ ಬೆನ್ನಲ್ಲೇ ರಾಜಕೀಯವಾಗಿ ಬಳಸಿಕೊಳ್ಳುವ ಶ್ರಮ ನಡೆಯುತ್ತಿದೆ ಎಂದು ಐಎನ್ಎಲ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಅಜೀಜ್ ಕಡಪುರ ಹೇಳಿದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕಾಸರಗೋಡು ಪರಪಚಾಲ್ನಲ್ಲಿ ವಯೋವೃದ್ಧೆ ಹಾಗೂ ಸಣ್ಣ ಮಕ್ಕಳನ್ನೊಳಗೊಂಡ ಕುಟುಂಬದ ಮನೆಯನ್ನು ಮುಟ್ಟುಗೋಲು ಹಾಕಿ ಕೇರಳ ಬ್ಯಾಂಕ್ ಮನೆ ಜಪ್ತಿ ಮಾಡಿದ ಘಟನೆ ನಡೆದಿದೆ. ಮನೆಯವರು ಬೀಗ ಹಾಕಿ ಆಸ್ಪತ್ರೆಗೆ ಹೋದ ಸಂದರ್ಭವಾಗಿದೆ ಬ್ಯಾಂಕ್ನವರು ಮನೆ ಜಪ್ತಿ ಮಾಡಿರುವುದು. ವಿದೇಶಿ ಉದ್ಯಮಿಯೊಬ್ಬರು ಬಾಕಿ ಮೊತ್ತವನ್ನು ಪಾವತಿಸಿದ ಹಿನ್ನೆಲೆಯಲ್ಲಿ ಈ ಕುಟುಂಬ ಸಾಲದ ಸುಳಿಯಿಂದ ಪಾರಾಗಿದೆ. ನೀಲೇಶ್ವರದಲ್ಲಿ ವೃದ್ಧ ಮಹಿಳೆ ಮತ್ತು ಚಿಕ್ಕ ಮಕ್ಕಳನ್ನೊಳಗೊಂಡ ಕುಟುಂಬದ ಮನೆಯನ್ನು ಕೇರಳ ಬ್ಯಾಂಕ್ ಮುಟ್ಟುಗೋಲು ಹಾಕಿಕೊಂಡಿದೆ. ನೀಲೇಶ್ವರದ ಪರಪಚಾಲದ ಜಾನಕಿ ಅವರ ಪುತ್ರ ವಿಜೇಶ್ ಮತ್ತು ಅವರ ಪತ್ನಿ ವಿಪಿನಾರನ್ನು 7 ಮತ್ತು 3 ವರ್ಷದ ಮಕ್ಕಳ ಸಹಿತ ಮನೆಯಿಂದ ಹೊರಹಾಕಲಾಗಿದೆ. ಕೇರಳ ಬ್ಯಾಂಕ್ಗೆ 6.5 ಲಕ್ಷ ರೂಪಾಯಿ ಬಾಕಿ ಉಳಿಸಿಕೊಂಡ ಹಿನ್ನೆಲೆಯಲ್ಲಿ ಬ್ಯಾಂಕ್ ಈ ಕ್ರಮ ಕೈಗೊಂಡಿರುವುದು. ಕುಟುಂಬವು ಮನೆಗೆ ಬೀಗ ಹಾಕಿ ಆಸ್ಪತ್ರೆಗೆ ತೆರಳಿದ್ದಾಗ ಕೇರಳ ಬ್ಯಾಂಕ್ ಅಧಿಕಾರಿಗಳು ಆಗಮಿಸಿ ಮನೆಗೆ ಬೀಗ ಹಾಕಿದ್ದಾರೆ. ಇದರ ನಂತರ ಕುಟುಂಬವು ಮನೆಯ ವರಾಂಡದಲ್ಲೇ ಉಳಿದುಕೊಳ್ಳಬೇಕಾಯಿತು.
2010ರಲ್ಲಿ ಕೃಷಿ ಉದ್ದೇಶಕ್ಕಾಗಿ ಕುಟುಂಬವು 2 ಲಕ್ಷ ರೂಪಾಯಿ ಸಾಲ ಪಡೆದುಕೊಂಡಿತ್ತು. ತೆಂಗಿನ ಮರದಿಂದ ಬಿದ್ದು ವಿಜೇಶ್ ಗಂಭೀರವಾಗಿ ಗಾಯಗೊಂಡ ಕಾರಣ ಸಾಲ ಮರುಪಾವತಿ ವಿಳಂಬವಾಯಿತು. ಸಾಲ ಮರುಪಾವತಿಗೆ ಕನಿಷ್ಠ 6 ತಿಂಗಳ ಕಾಲಾವಕಾಶ ನೀಡಬೇಕು. 1 ವರ್ಷದ ನಂತರ ಸಂಪೂರ್ಣ ಮೊತ್ತವನ್ನು ಮರುಪಾವತಿಸಲಾಗುವುದು ಎಂದು ವಿಜೇಶ್ ಹೇಳಿದ್ದರೂ ಬ್ಯಾಂಕ್ ಅಧಿಕಾರಿಗಳು ಮನೆಗೆ ಬೀಗ ಹಾಕಿ ತೆರಳಿದ್ದರು. ಈ ಮಧ್ಯೆ ವಿದೇಶಿ ಉದ್ಯಮಿಯೊಬ್ಬರು ಬಾಕಿ ಮೊತ್ತವನ್ನು ಪಾವತಿಸಿದ ಹಿನ್ನೆಲೆಯಲ್ಲಿ ಈ ಕುಟುಂಬ ಸಾಲದ ಸುಳಿಯಿಂದ ಪಾರಾಗಿದೆ. ನ್ಯೂಸ್ ಬ್ಯೂರೋ, ಕಾಸರಗೋಡು. ವಿವಿಧ ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ಎಡಬ್ಲ್ಯೂಎಫ್ಎಫ್ಐ ಮಂಜೇಶ್ವರ ಏರಿಯಾ ಸಿಐಟಿಯು ನೇತೃತ್ವದಲ್ಲಿ ಉಪ್ಪಳದಲ್ಲಿ ಪೋಸ್ಟ್ ಆಫೀಸ್ ಮಾರ್ಚ್ ಹಾಗೂ ಧರಣಿ ನಡೆಸಲಾಯಿತು. ಸಿಐಟಿಯು ಜಿಲ್ಲಾ ಕಾರ್ಯದರ್ಶಿ ಗಿರಿಕೃಷ್ಣನ್ ಉದ್ಘಾಟಿಸಿದರು. ಆಶಾ ಕಾರ್ಯಕರ್ತೆಯರನ್ನು ಕಾರ್ಮಿಕರಾಗಿ ಅಂಗೀಕರಿಸಬೇಕು. ಕನಿಷ್ಠ ವೇತನವನ್ನು 26,000 ಮಾಡಬೇಕು. ಪಿಎಫ್, ಪೆನ್ಷನ್, ಗ್ರಾಚ್ಯುಟಿಯನ್ನು ಅನುಮತಿಸಬೇಕು. ಇನ್ಶೂರೆನ್ಸ್ ಪುನರ್ಸ್ಥಾಪಿಸಬೇಕು ಮುಂತಾದ ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ಎಡಬ್ಲ್ಯೂಎಫ್ಎಫ್ಐ ಮಂಜೇಶ್ವರ ಏರಿಯಾ ಸಿಐಟಿಯು ನೇತೃತ್ವದಲ್ಲಿ ಉಪ್ಪಳದಲ್ಲಿ ಪೋಸ್ಟ್ ಆಫೀಸ್ಗೆ ಮಾರ್ಚ್ ಹಾಗೂ ಧರಣಿ ನಡೆಸಲಾಯಿತು. ಸಿಐಟಿಯು ಜಿಲ್ಲಾ ಕಾರ್ಯದರ್ಶಿ ಗಿರಿಕೃಷ್ಣನ್ ಉದ್ಘಾಟಿಸಿದರು. ഈ മേഖലയിൽ ജോലി ചെയ്യുന്ന ആശാ വർക്കർമാരെ ഹെൽത്ത് ഡിപ്പാർട്ട്മെൻറ്റുമായി ബന്ധപ്പെട്ടുകൊണ്ട് ജീവനക്കാരായി അംഗീകരിക്കണം എന്നുള്ളതാണ് ഏറ്റവും പ്രധാനപ്പെട്ട ഒരാവശ്യം. അതോടൊപ്പം ഇപ്പോൾ കിട്ടിക്കൊണ്ടിരിക്കുന്ന ഇൻസെൻറ്റീവും ഓണറേറിയവും എല്ലാം മാറ്റിവെച്ചുകൊണ്ട് തൊഴിലാളികളായി അംഗീകരിച്ചാൽ മാത്രമേ ഒരു നിശ്ചിതമായ ശമ്പളം വേതനം കിട്ടുകയുള്ളൂ. തൊഴിലാളികളായി അംഗീകരിക്കണം, അതാണ് CIT ആവശ്യപ്പെടുന്നത്. ಯೂನಿಯನ್ ಅಧ್ಯಕ್ಷೆ ಸಿ ಜಲಜಾ ಅಧ್ಯಕ್ಷತೆ ವಹಿಸಿದ್ದರು. ಸಿಐಟಿಯು ಮುಖಂಡರಾದ ಪ್ರಶಾಂತ್ ಕನಿಲ, ಸಿ ಕಮಲಾಕ್ಷ ಎಂಬುವರು ಮಾತನಾಡಿದರು. ಕೆಎನ್ ಶುಭಾ ಸ್ವಾಗತಿಸಿದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಅಸೋಸಿಯೇಷನ್ ಆಫ್ ಕೇರಳ ಗವರ್ಮೆಂಟ್ ಕಾಲೇಜ್ ಟೀಚರ್ಸ್ನ 67ನೇ ರಾಜ್ಯ ಸಮ್ಮೇಳನ 22-23ರಂದು ಕಾಸರಗೋಡಿನಲ್ಲಿ ನಡೆಯಲಿದೆ. ಸಿದ್ಧತೆಗಳು ಪೂರ್ಣಗೊಂಡಿವೆ ಎಂದು ಪದಾಧಿಕಾರಿಗಳು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಅಸೋಸಿಯೇಷನ್ ಆಫ್ ಕೇರಳ ಗವರ್ಮೆಂಟ್ ಕಾಲೇಜ್ ಟೀಚರ್ಸ್ನ 67ನೇ ರಾಜ್ಯ ಸಮ್ಮೇಳನ 22-23ರಂದು ಕಾಸರಗೋಡು ಮುನ್ಸಿಪಲ್ ಟೌನ್ ಹಾಲ್ನಲ್ಲಿ ನಡೆಯಲಿದೆ. ಉನ್ನತ ಶಿಕ್ಷಣ ಸಾಮಾಜಿಕ ನ್ಯಾಯ ಇಲಾಖೆ ಸಚಿವೆ ಡಾಕ್ಟರ್ ಆರ್ ಬಿಂದು ಉದ್ಘಾಟಿಸುವರು. ಸಾಹಿತ್ಯ ಸ್ಪರ್ಧೆಯ ವಿಜೇತರಿಗಿರುವ ಪ್ರಶಸ್ತಿಯನ್ನು ಸಚಿವರು ವಿತರಿಸುವರು. ಶಿಕ್ಷಣ ಸಮ್ಮೇಳನವನ್ನು ಡಾಕ್ಟರ್ ಕೆಎನ್ ಗಣೇಶ್ ಉದ್ಘಾಟಿಸುವರು. ಸಾಯಂಕಾಲ ನಡೆಯುವ ಮೆರವಣಿಗೆ ಹಾಗೂ ಸಾರ್ವಜನಿಕ ಸಮ್ಮೇಳನವನ್ನು ವಿ ಅಬ್ದುಲ್ ರೆಹಮಾನ್ ಉದ್ಘಾಟಿಸುವರು. 23ರಂದು ವರದಿ ಚರ್ಚೆ, ಪ್ರತಿಕ್ರಿಯೆ, ನಿರ್ಣಯ ಮಂಡನೆ, ವರದಿ ಮಂಡಿಸುವುದು, ನೂತನ ಪದಾಧಿಕಾರಿಗಳ ಆಯ್ಕೆ ನಡೆಯಲಿದೆ ಎಂದು ಪದಾಧಿಕಾರಿಗಳು ತಿಳಿಸಿದರು. കേരളത്തിലെ ഉന്നത വിദ്യാഭ്യാസ വകുപ്പ് മന്ത്രി ഡോക്ടർ ആർ ബിന്ദു സമ്മേളനം ഉദ്ഘാടനം ചെയ്യും. അതാണ് ആദ്യത്തെ സെഷനുള്ളത്. ഈ സെഷനിൽ FSCTUവിൻ്റെ സംസ്ഥാന ജനറൽ സെക്രട്ടറി MA അജിത് കുമാർ അഭിവാദ്യം ചെയ്ത് സംസാരിക്കും. ഇതേ തുടർന്ന് വിദ്യാഭ്യാസ സെമിനാറാണ്. വിദ്യാഭ്യാസ സെമിനാറിൽ UGC കരട് നയരേഖ 2025 വെല്ലുവിളികളും പ്രത്യാഘാതങ്ങളും എന്നുള്ള വിഷയത്തിൽ KCHR ഡയറക്ടർ ഡോക്ടർ KN ഗണേഷ് മുഖ്യ പ്രഭാഷണം ഉദ്ഘാടനം നിർവഹിച്ചുകൊണ്ട് സംസാരിക്കും. തുടർന്ന് ഈ വിഷയത്തിലുള്ള ചർച്ച നടക്കും. ഉച്ചയ്ക്ക് 2 മണിക്ക് പ്രതിനിധി സമ്മേളനവും വൈകുന്നേരം 5 മണിക്ക് പ്രകടനവും പൊതുസമ്മേളനവും നടക്കും. ഈ പൊതുസമ്മേളനത്തിൽ ബഹുമാനപ്പെട്ട കായിക വഖഫ് ഹജ്ജ് കാര്യവകുപ്പ് മന്ത്രി ശ്രീ വി അബ്ദുൾ റഹ്മാൻ ആണ് മുഖ്യ പ്രഭാഷണം ഉദ്ഘാടനം ചെയ്യുന്നത്. ಸುದ್ದಿಗೋಷ್ಠಿಯಲ್ಲಿ ಡಾಕ್ಟರ್ ಮೊಹಮ್ಮದ್ ರಫೀಕ್ ಟಿ, ಡಾಕ್ಟರ್ ಎನ್ ಮನೋಜ್, ಡಾಕ್ಟರ್ ಗೀತಾ ನಂಬ್ಯಾರ್ ಮುಂತಾದವರು ಉಪಸ್ಥಿತರಿದ್ದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ನಗರದ ಪ್ರಸಿದ್ಧ ಶ್ರೀ ಮಲ್ಲಿಕಾರ್ಜುನ ಕ್ಷೇತ್ರದಲ್ಲಿ ವರ್ಷಾವತಿ ಜಾತ್ರಾ ಮಹೋತ್ಸವ ಉಚ್ಚಿಲ ಪದ್ಮನಾಭ ತಂತ್ರಿಯವರ ನೇತೃತ್ವದಲ್ಲಿ ವಿಜೃಂಭಣೆಯಿಂದ ನಡೆದು ಬರುತ್ತಿದೆ. ಹಲವಾರು ಮಂದಿ ಭಕ್ತರು ಆಗಮಿಸಿದ್ದರು. ನಗರದ ಪ್ರಸಿದ್ಧ ಶ್ರೀ ಮಲ್ಲಿಕಾರ್ಜುನ ಕ್ಷೇತ್ರದಲ್ಲಿ ವರ್ಷಾವತಿ ಜಾತ್ರಾ ಮಹೋತ್ಸವ ಉಚ್ಚಿಲ ಪದ್ಮನಾಭ ತಂತ್ರಿಯವರ ನೇತೃತ್ವದಲ್ಲಿ ವಿಜೃಂಭಣೆಯಿಂದ ನಡೆದು ಬರುತ್ತಿದೆ. ಗುರುವಾರ ಬೆಳಗ್ಗೆ ಉಷಾ ಪೂಜೆ, ಉತ್ಸವ ಬಲಿ ನಡೆಯಿತು. ಕಡಪುರ ಶ್ರೀ ಕುರುಂಬಾ ಭಗವತಿ ಕ್ಷೇತ್ರವೃಂದ ಹಾಗೂ ಶ್ರೀಕೃಷ್ಣ ಭಜನಾ ಮಂದಿರ ಅಮೈ ಇದರ ವತಿಯಿಂದ ಭಜನಾ ಕಾರ್ಯಕ್ರಮ ನಡೆಯಿತು. ಸಾಯಂಕಾಲ ತಾಯಂಬಕ, ರಾತ್ರಿ ಪೂಜೆ, ರಂಗಪೂಜೆ, ಉತ್ಸವ ಬಲಿ, ನಡು ದೀಪೋತ್ಸವ, ಪ್ರಸಾದ ವಿತರಣೆ ನಡೆಯಿತು.
ವಿವಿಧ ವೈದಿಕ ಧಾರ್ಮಿಕ ಕಾರ್ಯಕ್ರಮಗಳು ನಡೆದು ಬರುತ್ತಿದ್ದು 23ರಂದು ಜಾತ್ರಾ ಮಹೋತ್ಸವ ಸಮಾಪನಗೊಳ್ಳಲಿದೆ. ಹಲವಾರು ಮಂದಿ ಭಕ್ತರು ಆಗಮಿಸಿದ್ದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಇತಿಹಾಸ ಪ್ರಸಿದ್ಧವಾದ ಮಧೂರು ಶ್ರೀ ಮದರಂತೇಶ್ವರ ಸಿದ್ಧಿವಿನಾಯಕ ಕ್ಷೇತ್ರದಲ್ಲಿ ನವೀಕರಣ ಅಷ್ಟಬಂಧ ಬ್ರಹ್ಮಕಲಶಾಭಿಷೇಕ ಹಾಗೂ ಮೂಡಪ್ಪ ಸೇವೆ ಮಾರ್ಚ್ 27ರಿಂದ ಏಪ್ರಿಲ್ 7ರ ತನಕ ಜರುಗಲಿದ್ದು, ಇಡೀ ಭಕ್ತಜನ ಸಂಕುಲಕ್ಕೆ ಇದೊಂದು ಸಂಭ್ರಮದ ಪರ್ವವಾಗಿದೆ. ಬ್ರಹ್ಮಕಲಶೋತ್ಸವದ ತಾಂತ್ರಿಕ ವೈದಿಕ ಕಾರ್ಯಗಳಿಗೆ ಬಳಕೆಯಾಗಲಿರುವ ಸಮಿತಿಯನ್ನು ಉಳಿಯತಡ್ಕದ ವೇದಮೂರ್ತಿ ಕೇಶವ ಆಚಾರ್ಯ ನೇತೃತ್ವದ ತಂಡ ಸಂಗ್ರಹಿಸಿ ತಯಾರಿಸುವ ಮೂಲಕ ಕೃತಾರ್ಥವಾಗುತ್ತಿದೆ. ಇತಿಹಾಸ ಪ್ರಸಿದ್ಧವಾದ ಮಧೂರು ಶ್ರೀ ಮದರಂತೇಶ್ವರ ಸಿದ್ಧಿವಿನಾಯಕ ಕ್ಷೇತ್ರದಲ್ಲಿ ನವೀಕರಣ ಅಷ್ಟಬಂಧ ಬ್ರಹ್ಮಕಲಶಾಭಿಷೇಕ ಹಾಗೂ ಮೂಡಪ್ಪ ಸೇವೆಯು ಮಾರ್ಚ್ 27ರಿಂದ ಏಪ್ರಿಲ್ 7ರವರೆಗೆ ಜರುಗಲಿದ್ದು, ಇಡೀ ಭಕ್ತಜನ ಸಂಕುಲಕ್ಕೆ ಇದೊಂದು ಸಂಭ್ರಮದ ಪರ್ವವಾಗಿದೆ. ಹಲವಾರು ವರ್ಷದ ಯೋಜನೆ ಸಫಲತೆಯ ಜೊತೆಗೆ ಈ ಸಂಭ್ರಮದಲ್ಲಿ ಪಾಲ್ಗೊಳ್ಳುವುದೇ ಇಲ್ಲಿನವರಿಗೊಂದು ಸೌಭಾಗ್ಯ ಎಂದು ಭಾವಿಸಿಕೊಂಡು ವಿವಿಧ ಕಾರ್ಯಗಳಲ್ಲಿ ತೊಡಗಿಸಿಕೊಂಡಿರುವುದು ಕಂಡುಬರುತ್ತದೆ. ಇದರಲ್ಲಿಯೂ ವಿಶೇಷ ಎಂಬಂತೆ ಬ್ರಹ್ಮಕಲಶೋತ್ಸವದ ತಾಂತ್ರಿಕ ವೈದಿಕ ಕಾರ್ಯಗಳಿಗೆ ಬಳಕೆಯಾಗಲಿರುವ ಸಮಿತಿಯನ್ನು ಉಳಿಯತಡ್ಕದ ವೇದಮೂರ್ತಿ ಕೇಶವ ಆಚಾರ್ಯ ನೇತೃತ್ವದ ತಂಡ ಸಂಗ್ರಹಿಸಿ ತಯಾರಿಸುವ ಮೂಲಕ ಕೃತಾರ್ಥವಾಗುತ್ತಿದೆ. ಈಗ ಇಂಥ ಜವಾಬ್ದಾರಿ ಕೊಟ್ಟಿರೋದ್ರಿಂದ ಅದು ಮಾಡಲಿಕ್ಕೆ ಎಷ್ಟು ಕಷ್ಟ ಇದೆ, ಅಥವಾ ಸಂಗ್ರಹಣೆ ಮಾಡಲಿಕ್ಕೆ ಇರ್ಬೋದು, ಅಥವಾ ಸಮಿತಿ ತಯಾರಿಗೆ ಎಷ್ಟು ಕಷ್ಟ ಇದೆ ಅಂತ ಮಕ್ಕಳಿಗೆಲ್ಲರಿಗೂ ಸ್ವಲ್ಪ ಗೊತ್ತಾಗಿದೆ. ಅಥವಾ ಇನ್ನೂ ಮುಂದೆ ಮಾಡಬೇಕು ಅಂತಿದ್ದರೆ ನಮಗದು ಈ ಅನುಭವದಿಂದ ಇನ್ನು ಮುಂದೆ ಮಾಡಲಿಕ್ಕಿದ್ರೆ ತುಂಬ ಸುಲಭ ಅಂತ ಅನಿಸ್ತದೆ. ಹಾಗೆ ಮಕ್ಕಳಿಗೆಲ್ಲರಿಗೂ ನಮಗೆಲ್ಲರಿಗೂ ಕೂಡ ತುಂಬ ಏನು ಒಂದು ಅನುಭವ, ಒಳ್ಳೆಯ ಅನುಭವ. ಸಮಿತಿ ತಯಾರಿ ನಮಗೆ ಮೊದಲಿಂದಲೇ ಗೊತ್ತಿದೆ. ಆದರೂ ಕೂಡ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಮಾಡುವಂಥದ್ದು ನಮಗೆ ಅವಕಾಶ ಸಿಕ್ಕಿರುವಂಥದ್ದು ತುಂಬ ಸಂತೋಷದ ವಿಷಯ. ಇವರ ಗುರುಕೃಪಾ ವೈದಿಕ ಹಾಗೂ ಭಜನಾ ಸಮಿತಿ ಮತ್ತು ಮನೆಯವರೆಲ್ಲರೂ ಸೇರಿಕೊಂಡು ಭಕ್ತಿ ಶ್ರದ್ಧಾಪೂರ್ವಕ ಇದನ್ನು ನಿರ್ವಹಿಸುತ್ತಿರುವುದು ವಿಶೇಷತೆಯಾಗಿದೆ. ತಾಂತ್ರಿಕ ಸಮಿತಿಗಳಾದ ದರ್ಬೆ, ಪಾಲಶ, ಎಕ್ಕಂಬಲೆ, ಉತ್ತರಣೆ ಸಹಿತ ಸುಮಾರು 20ಕ್ಕೂ ಅಧಿಕ ವಿವಿಧ ರೀತಿ ಹಾಗೂ ವಿವಿಧ ಅಳತೆಯ ಸಮಿತಿಗಳನ್ನು ತಯಾರಿಸಲಾಗುತ್ತಿದೆ. ಸಮಿತಿಗಳು ಸಾಮಾನ್ಯವಾಗಿ ಸಮಿತಿಗಳು ಈಗ ಜವಾಬ್ದಾರಿ ಕೊಟ್ಟಾಗಂತಾಗ ಹೊರಗೆ ನಾವು ತಿಳ್ಕೊಳ್ತಾರೆ, ನಾವು ಅಂಗಡಿಯಿಂದ ಏನಾದ್ರು ತೊಗೊಂಡು ಬಂದಿದ್ದೇವೆ, ಹಾಗೆ ತೊಗೊಂಡು ಬಂದು ಕೊಡ್ತಾ ಇದ್ದೇವೆ ಅಂತ. ಹಾಗೆಲ್ಲ ನಾವು ಸ್ವತಃ ನಾವೇ ಹೋಗಿ ಯಾವ ಮರದ್ದು ಸಮಿತಿಗಳು ಬೇಕು ಆ ಮರದಿಂದಲೇ ನಾವು ಮರವನ್ನು ತಂದು ಗೆಲ್ಲುಗಳನ್ನು ಯಾವ್ಯಾವ ಕಡೆಯಲ್ಲಿ ಇದೆ ಅಂತ ನಾವು ಸ್ವಲ್ಪ ತಿಳ್ಕೊಂಡು ಅಲ್ಲಿಂದ ತೊಗೊಂಡು ಬಂದು ಹಸಿ ಸಮಿತಿಯನ್ನೇ ತಯಾರು ಮಾಡಿದ್ದೇವೆ. ಎಲ್ಲವೂ ಕೂಡ ಅಂದರೆ ಶುದ್ಧದಿಂದ ನಾವೇ ಇಲ್ಲಿ ಮನೆಯಲ್ಲೇ ತಯಾರು ಮಾಡಿರುವಂಥದ್ದು. ಹಾಗೆ ವಿಶೇಷ ದರ್ಬೆ ಎಲ್ಲದಕ್ಕೆ ಬೇಕಾಗಿರುವಂಥದ್ದು. ಹಾಗೆ ದರ್ಬೆ ಕೂಡ ಇಲ್ಲಿ ನಮ್ಮ ಮನೆಯಲ್ಲೇ ಬೆಳೆದಿರುವಂಥದ್ದು. ನಾವಿಲ್ಲಿ ನಮ್ಮ ಮನೆಯಲ್ಲೇ ಒಂದಷ್ಟು ದರ್ಬೆಗಳನ್ನು ಬೆಳೆಸ್ತಾ ಇದ್ದೇವೆ ಹಲವು ವರ್ಷಗಳಿಂದ. ಹಾಗೆ ಅದೇ ದರ್ಬೆಯನ್ನು ಉಪಯೋಗ ಮಾಡಿದ್ದೇವೆ ಈಗ ಎಲ್ಲದಕ್ಕೂ ಕೂಡ. ಈ ದರ್ಬೆ ಬಳ್ಳಿ ಕೂಡ ಒಂದಷ್ಟು ದರ್ಬೆ ಬಳ್ಳಿಯನ್ನು ನಾವು ಸ್ವತಃ ತಯಾರು ಮಾಡಿದ್ದೇವೆ ಇಲ್ಲಿ. ವಾರಗಳ ಹಿಂದೆ ತೊಡಗಿಕೊಂಡ ಈ ಕೈಂಕಾರ್ಯದಲ್ಲಿ ಪ್ರಾಯ ಭೇದ ಭಾವವಿಲ್ಲದೆ ಈ ಮನೆಯವರು ತೊಡಗಿಕೊಂಡಿದ್ದು, ಹಗಲಿನ ಕೆಲಸ ಕಾರ್ಯ ಮುಗಿಸಿ ಸಾಯಂಕಾಲ ಶುಚಿರ್ಭೂತರಾಗಿ ಸಮಿತಿ ತಯಾರಿ ಕಾರ್ಯ ಭರ್ಜರಿಯಾಗಿ ಸಾಗುತ್ತಿದೆ. ನ್ಯೂಸ್ ಬ್ಯೂರೋ, ಕಾಸರಗೋಡು. ಮಂಜೇಶ್ವರ ಗ್ರಾಮ ಪಂಚಾಯತ್ನ 5 ಲಕ್ಷ ರೂಪಾಯಿ ಅನುದಾನದಿಂದ ನಿರ್ಮಾಣಗೊಂಡ ಹಿಲ್ ಸೈಡ್ ವಿನೋದ್ ರಾವ್ 87 ಮೀಟರ್ ಕಾಂಕ್ರೀಟ್ ರಸ್ತೆಯ ಉದ್ಘಾಟನೆ ನಡೆಯಿತು. ಗ್ರಾಮದ ಪ್ರಮುಖರಾದ ಪಳ್ಳಿಕುಂಜಿ ಹಾಜಿ ಈ ರಸ್ತೆಯನ್ನು ಲೋಕಾರ್ಪಣೆ ಮಾಡಿದರು. ಮಂಜೇಶ್ವರ ಗ್ರಾಮ ಪಂಚಾಯತ್ನ 5 ಲಕ್ಷ ರೂಪಾಯಿ ಅನುದಾನದಿಂದ ನಿರ್ಮಾಣಗೊಂಡ ಹಿಲ್ ಸೈಡ್ ವಿನೋದ್ ರಾವ್ 87 ಮೀಟರ್ ಕಾಂಕ್ರೀಟ್ ರಸ್ತೆ ಉದ್ಘಾಟನೆಗೊಂಡಿತು. ಗ್ರಾಮದ ಪ್ರಮುಖರಾದ ಪಳ್ಳಿಕುಂಜಿ ಹಾಜಿ ಈ ರಸ್ತೆಯನ್ನು ಲೋಕಾರ್ಪಣೆ ಮಾಡಿದರು. ಉದ್ಘಾಟನಾ ಸಮಾರಂಭದಲ್ಲಿ ಮಂಜೇಶ್ವರ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಮೊಹಮ್ಮದ್ ಸಿದ್ದಿಕ್, ಸ್ಥಳೀಯ ಮುಖಂಡರು, ಗ್ರಾಮಸ್ಥರು ಭಾಗವಹಿಸಿದ್ದರು. ಈ ಹೊಸ ರಸ್ತೆ ನಿರ್ಮಾಣದ ಮೂಲಕ ಗ್ರಾಮದ ಸಂಚಾರ ವ್ಯವಸ್ಥೆ ಸುಗಮಗೊಳ್ಳುವುದರೊಂದಿಗೆ ಸ್ಥಳೀಯರಿಗೆ ಅನುಕೂಲ ದೊರಕಲಿದೆ. ಗ್ರಾಮದ ಜನತೆ ಈ ಹೊಸ ರಸ್ತೆ ನಿರ್ಮಾಣಕ್ಕೆ ಸಂತೋಷ ವ್ಯಕ್ತಪಡಿಸಿದ್ದು, ಗ್ರಾಮ ಪಂಚಾಯತ್ ಮತ್ತು ಸಂಬಂಧಿತ ಅಧಿಕಾರಿಗಳಿಗೆ ಕೃತಜ್ಞತೆ ಸಲ್ಲಿಸಿದ್ದಾರೆ. ಇದರಿಂದಾಗಿ ಮಂಜೇಶ್ವರದ ಮೂಲಭೂತ ಸೌಕರ್ಯಗಳಲ್ಲಿ ಮತ್ತೊಂದು ಪ್ರಗತಿಪರ ಹೆಜ್ಜೆ ಸಾಧಿಸಲಾಗಿದೆ. ಅಬ್ದುಲ್ ರೆಹಮಾನ್ ಉದ್ಯಾವರ, ನ್ಯೂಸ್ ಬ್ಯೂರೋ, ಮಂಜೇಶ್ವರ. ಇತಿಹಾಸ ಪ್ರಸಿದ್ಧ ಮಧೂರು ಶ್ರೀ ಮದರಂತೇಶ್ವರ ಸಿದ್ಧಿವಿನಾಯಕ ದೇವಸ್ಥಾನದ ನವೀಕರಣ ಅಷ್ಟಬಂಧ ಬ್ರಹ್ಮಕಲಶೋತ್ಸವ ಹಾಗೂ ಮೂಡಪ್ಪ ಸೇವೆ ಮಾರ್ಚ್ 27ರಿಂದ. ಲಡ್ಡು ಪ್ರಸಾದ ತಯಾರಿಸಲು ಗಂಟೆಗೆ 600ಕ್ಕೂ ಅಧಿಕ ಲಡ್ಡು ತಯಾರಿಸುವ ಯಂತ್ರವನ್ನು ಕ್ಷೇತ್ರಕ್ಕೆ ತರಲಾಗಿದೆ. ಮಧೂರು ಶ್ರೀ ಮದರಂತೇಶ್ವರ ಸಿದ್ಧಿವಿನಾಯಕ ದೇವಸ್ಥಾನ ಇದೀಗ ಅಷ್ಟಬಂಧ ಬ್ರಹ್ಮಕಲಶೋತ್ಸವ ಮೂಡಪ್ಪ ಸೇವೆಯ ಸಂಭ್ರಮದಲ್ಲಿದೆ. ನಾಡಿನ ಎಲ್ಲ ಕಡೆಗಳಲ್ಲಿ ಮಧೂರು ಬ್ರಹ್ಮಕಲಶದ ಸಂಭ್ರಮದ ಚರ್ಚೆ ನಡೆಯುತ್ತಿದೆ. ಬ್ರಹ್ಮಕಲಶೋತ್ಸವದ ಸಂದರ್ಭ ಆಗಮಿಸಲಿರುವ ಲಕ್ಷಾಂತರ ಸಂಖ್ಯೆಯ ಭಕ್ತರ ಸುಗಮ ನಿರ್ವಹಣೆಗಾಗಿ ಸಾಕಷ್ಟು ಕ್ರಮಗಳನ್ನು ಈಗಾಗಲೇ ಕೈಗೊಳ್ಳಲಾಗುತ್ತಿದೆ. ಲಕ್ಷಾಂತರ ಭಕ್ತರು ಮಧೂರು ಬ್ರಹ್ಮಕಲಶೋತ್ಸವ ಮತ್ತು ಮೂಡಪ್ಪ ಸೇವೆಗೆ ಸೇರಲಿದ್ದಾರೆ. ಇಷ್ಟೆಲ್ಲ ಭಕ್ತರಿಗೆ ಪ್ರಸಾದ ತಯಾರಿಸಿಕೊಡುವುದೇ ಒಂದು ದೊಡ್ಡ ಕಾಯಕ.
ಕೇವಲ ಕೈಗಳಿಂದ ಇದು ಸಾಧ್ಯವಿಲ್ಲ ಎಂಬ ನೆಲೆಯಲ್ಲಿ ಮಹೋತ್ಸವದ ಅಂಗವಾಗಿ ಲಡ್ಡು ಪ್ರಸಾದ ತಯಾರಿಸಲು ಯಂತ್ರವನ್ನು ಬಳಸಿಕೊಳ್ಳಲಾಗುತ್ತಿದೆ. ಈ ಯಂತ್ರ ಈಗಾಗಲೇ ದೇವಸ್ಥಾನಕ್ಕೆ ಬಂದಿದ್ದು ಲಡ್ಡು ತಯಾರಿಗೆ ಚಾಲನೆ ನೀಡಲಾಗಿದೆ. ಗಂಟೆಗೆ 600ರಷ್ಟು ಲಡ್ಡುಗಳು ಈ ಯಂತ್ರದಲ್ಲಿ ತಯಾರಾಗುತ್ತವೆ. ಲಡ್ಡು ತಯಾರಿಸಲು ಸರಿಯಾದ ಪಾಕ ತಯಾರಿಸಿ ಯಂತ್ರದಲ್ಲಿ ಹಾಕಿದರೆ ಅದು ಕಟ್ಟಿಕೊಡುತ್ತದೆ. ಇದರ ವೇಗವನ್ನು ಇನ್ನಷ್ಟು ಹೆಚ್ಚಿಸಲು ಅವಕಾಶವಿದೆ. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕೂಡ್ಲು ಕಾಳಿಂಗಾಡು ಶ್ರೀ ಮೂಕಾಂಬಿಕ ಕ್ಷೇತ್ರದ ಜೀರ್ಣೋದ್ಧಾರ ಕಾರ್ಯದ ಅಂಗವಾಗಿ ಬಾಲಾಲಯ ಪ್ರತಿಷ್ಠೆ ಜರುಗಿತು. ಕ್ಷೇತ್ರದ ತಂತ್ರಿವರ್ಯರಾದ ಕುಕ್ಕಾಜೆ ಕೃಷ್ಣಗುರೂಜಿಯವರ ನೇತೃತ್ವದಲ್ಲಿ ನಡೆದ ತಾಂತ್ರಿಕ ವೈದಿಕ ಕಾರ್ಯಕ್ರಮದಲ್ಲಿ 100 ಮಂದಿ ಭಕ್ತರು ಪಾಲ್ಗೊಂಡರು. ಕೂಡ್ಲು ಕಾಳಿಂಗಾಡು ಶ್ರೀ ಮೂಕಾಂಬಿಕಾ ಕ್ಷೇತ್ರದ ಜೀರ್ಣೋದ್ಧಾರ ಕಾರ್ಯದ ಅಂಗವಾಗಿ ಬಾಲಾಲಯ ಪ್ರತಿಷ್ಠೆ ಜರುಗಿತು. ಕ್ಷೇತ್ರದ ತಂತ್ರಿವರ್ಯರಾದ ಕುಕ್ಕಾಜೆ ಕೃಷ್ಣಗುರೂಜಿಯವರ ನೇತೃತ್ವದಲ್ಲಿ ನಡೆದ ತಾಂತ್ರಿಕ ವೈದಿಕ ಕಾರ್ಯಕ್ರಮದಲ್ಲಿ 100 ಭಕ್ತರು ಪಾಲ್ಗೊಂಡರು. ಈ ಸಂದರ್ಭದಲ್ಲಿ ಕ್ಷೇತ್ರದ ಮೊಕ್ತೇಸರ ಅಚ್ಯುತ ಕಾಳಿಂಗಾಡ್, ಧರ್ಮದರ್ಶಿ ನಾರಾಯಣ ಪೂಜಾರಿ, ಜೀರ್ಣೋದ್ಧಾರ ಸಮಿತಿ ಗೌರವ ಸಲಹೆಗಾರ ರಘು ಮೀಪುಗುರಿ, ಗೌರವಾಧ್ಯಕ್ಷ ಡಾಕ್ಟರ್ ಕೆಎನ್ ವೆಂಕಟರಮಣ ಹೊಳ್ಳ, ಅಧ್ಯಕ್ಷ ಮೋಹನ್ ರಾಜ್, ಪ್ರಧಾನ ಕಾರ್ಯದರ್ಶಿ ಹರೀಶ್ ಕೆಆರ್, ಕೋಶಾಧಿಕಾರಿ ಶಾಂತಕುಮಾರ್ ಮುಂಡಿತಡ್ಕ ಮೊದಲಾದವರು ಉಪಸ್ಥಿತರಿದ್ದರು. ಬಾಲಾಲಯ ಪ್ರತಿಷ್ಠಾ ಕಾರ್ಯದ ಬಳಿಕ ಮಹಾಪೂಜೆ, ಪ್ರಸಾದ ವಿತರಣೆ ಜರುಗಿತು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಬಾಯರು ರೆಡ್ ಆರ್ಮಿ ಆರ್ಟ್ಸ್ ಅಂಡ್ ಸ್ಪೋರ್ಟ್ಸ್ ಕ್ಲಬ್ನ ನೇತೃತ್ವದಲ್ಲಿ ಮಾದಕ ವಸ್ತು ವಿರುದ್ಧ ಒಕ್ಕೂಟ ಹಾಗೂ ಇಫ್ತಾರ್ ಸಂಗಮವನ್ನು ಆಯೋಜಿಸಲಾಯಿತು. ಪೈವಳಿಕೆ ಪಂಚಾಯತ್ ಅಧ್ಯಕ್ಷೆ ಜಯಂತಿ ಕೆ ಉದ್ಘಾಟಿಸಿದರು. ಬಾಯರ್ ರೆಡ್ ಆರ್ಮಿ ಆರ್ಟ್ಸ್ ಆ್ಯಂಡ್ ಸ್ಪೋರ್ಟ್ಸ್ ಕ್ಲಬ್ನ ನೇತೃತ್ವದಲ್ಲಿ ಮಾದಕ ವಸ್ತು ವಿರುದ್ಧ ಒಕ್ಕೂಟ ಮತ್ತು ಇಫ್ತಾರ್ ಸಂಗಮವನ್ನು ಆಯೋಜಿಸಲಾಯಿತು. ಪೈವಳಿಕೆ ಪಂಚಾಯತ್ ಅಧ್ಯಕ್ಷೆ ಜಯಂತಿ ಕೆ ಉದ್ಘಾಟಿಸಿದರು. ಪುರುಷೋತ್ತಮ ಬಳ್ಳೂರು ಅಧ್ಯಕ್ಷತೆ ವಹಿಸಿದ್ದರು. ಪೈವಳಿಕೆ ಪಂಚಾಯತ್ ಅಭಿವೃದ್ಧಿ ಕಾರ್ಯ ಸ್ಥಾಯಿ ಸಮಿತಿ ಚೇರ್ಮನ್ ಅಬ್ದುಲ್ ರಜಾಕ್ ಚಿಪ್ಪಾರ್, ಆರೋಗ್ಯ ಶಿಕ್ಷಣ ಸ್ಥಾಯಿ ಸಮಿತಿ ಚೇರ್ಮನ್ ZD ಕಯ್ಯಾರ್, ಪಂಚಾಯತ್ ಸದಸ್ಯ ರೆಹಮತ್, ಹಾರಿಸ್ ಪೈವಳಿಕೆ, ಎಂ ಚಂದ್ರನಾಯಕ್ ಮುಂತಾದವರು ಮಾತನಾಡಿದರು. ವಿನಯ್ ಕುಮಾರ್ ಬಾಯಾರ್ സ്വാഗതിಸಿದರು. കേരളത്തെ സംബന്ധിച്ചിടത്തോളം കേട്ടുകേൾവിയില്ലാതെ നിലക്കാണ് ഈ ഡ്രഗ്സിൻ്റെ ഓരോ വിപത്തും നമ്മുടെ നാട്ടിൽ സംഭവിച്ചുകൊണ്ടിരിക്കുന്നത്. സന്നദ്ധ സംഘടനകളും അതുപോലെ തന്നെ യുവജന സംഘടനകളൊക്കെയും ഏറ്റവും കൂടുതൽ പ്രവർത്തിക്കേണ്ട ഒരു കാലഘട്ടത്തിലാണ് ഈ പരിപാടി സംഘടിപ്പിച്ചിട്ടുള്ളത്. ജാതിയുടെയും മതത്തിൻ്റെയും പേരിൽ ജനങ്ങളെ ഭിന്നിപ്പിക്കാൻ ഒരു വിഭാഗത്തെ വർഗീയ ശക്തികൾ ശ്രമിക്കുന്ന ആ സമയത്ത് നമ്മുടെ ഇവിടെ നാം എല്ലാവരും ഇന്ത്യക്കാരാണ്, നാം എല്ലാവരും മനുഷ്യരാണ്, നാം എല്ലാം ഒന്ന് എന്ന മുദ്രാവാക്യം ഉയർത്തിപ്പിടിച്ചുകൊണ്ട് റെഡ് ആർമിയുടെ ചെറുപ്പക്കാർ ഇതുപോലുള്ള ഇഫ്താർ കൂട്ട സംഘടിപ്പിക്കുമ്പോൾ അത് നമുക്കാകെ ഒരു മാതൃകയാണ്. ಗ್ರೀನ್ ಪ್ರೋಟೋಕಾಲ್ ಅನುಸರಿಸಿ ನಡೆಸಿದ ಇಫ್ತಾರ್ ಸಂಗಮದಲ್ಲಿ 100 ಜನರು ಭಾಗವಹಿಸಿದ್ದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಅಡೂರು ಮಹಾತೋಪರ ಶ್ರೀ ಮಹಾಲಿಂಗೇಶ್ವರ ಮಹಾವಿಷ್ಣು ವಿನಾಯಕ ದೇವಸ್ಥಾನದ ವಾರ್ಷಿಕ ಜಾತ್ರಾ ಮಹೋತ್ಸವ ವಿಜೃಂಭಣೆಯಿಂದ ಸಂಪನ್ನವಾಯಿತು. ಸಾಂಸ್ಕೃತಿಕ ಕಾರ್ಯಕ್ರಮದ ಅಂಗವಾಗಿ ಗಡಿನಾಡ ಕನ್ನಡ ಸಾಹಿತ್ಯ ಸಾಂಸ್ಕೃತಿಕ ಸಂಘ ಕಾಸರಗೋಡು ಸಂಸ್ಥೆಯ ವತಿಯಿಂದ ಸಾಹಿತ್ಯ ಗಾನ ನೃತ್ಯ ವೈಭವ ಕಾರ್ಯಕ್ರಮ ಅತ್ಯಂತ ವರ್ಣರಂಜಿತವಾಗಿ ನೆರೆದಿರುವ ಪ್ರೇಕ್ಷಕರ ಕಣ್ಮನ ಸೆಳೆಯುವಂತೆ ನಡೆಯಿತು. ಕಾಸರಗೋಡಿನ ಇತಿಹಾಸ ಪ್ರಸಿದ್ಧ ಕುಂಬಳೆ ಸೀಮೆಯ ಪುರಾಣ ಪ್ರಸಿದ್ಧ ಮುಖ್ಯ 4 ದೇವಸ್ಥಾನಗಳಲ್ಲಿ ಒಂದಾದ ಅಡೂರು ಮಹಾತೋಬಾರ ಶ್ರೀ ಮಹಾಲಿಂಗೇಶ್ವರ ಮಹಾವಿಷ್ಣು ವಿನಾಯಕ ದೇವಸ್ಥಾನದ ವಾರ್ಷಿಕ ಜಾತ್ರಾ ಮಹೋತ್ಸವವು ವಿವಿಧ ಧಾರ್ಮಿಕ ವೈದಿಕ ವಿಧಿವಿಧಾನಗಳಿಂದ ಬಹಳ ವಿಜೃಂಭಣೆಯಿಂದ ಸಂಪನ್ನಗೊಂಡಿತು. ಇದರ ಸಾಂಸ್ಕೃತಿಕ ಕಾರ್ಯಕ್ರಮದ ಅಂಗವಾಗಿ ಗಡಿನಾಡ ಕನ್ನಡ ಸಾಹಿತ್ಯ ಸಾಂಸ್ಕೃತಿಕ ಸಂಘ ರಿಜಿಸ್ಟರ್ಡ್ ಕಾಸರಗೋಡು ಸಂಸ್ಥೆಯ ವತಿಯಿಂದ ಸಾಹಿತ್ಯ ಗಾನ ನೃತ್ಯ ವೈಭವ ಕಾರ್ಯಕ್ರಮ ಅತ್ಯಂತ ವರ್ಣರಂಜಿತವಾಗಿ ನೆರೆದಿರುವ ಪ್ರೇಕ್ಷಕರ ಕಣ್ಮನ ಸೆಳೆಯುವಂತೆ ನಡೆಯಿತು. ಡಾಕ್ಟರ್ ವಾಣಿಶ್ರೀ ಕಾಸರಗೋಡು ಅವರ ಸಮಗ್ರ ನಿರೂಪಣೆ ಹಾಗೂ ಸಾಹಿತ್ಯ ಪ್ರಸ್ತುತಿಯಿಂದ ನಡೆದ ಈ ಕಾರ್ಯಕ್ರಮದಲ್ಲಿ ಗುರುರಾಜ್ ಕಾಸರಗೋಡು, ವರ್ಷಾ ಶೆಟ್ಟಿ, ಪೂಜಶ್ರೀ, ಶೈಲಜಾ ಹೊಳ್ಳ, ತನ್ಮಯಿ, ಸೋಮಯಾಗಿ ಸುಳ್ಯ, ವಾನಿತಾ, ಐಶಾನಿ ಸುಳ್ಯ, ಹರೀಶ್ ಪಂಜಿಕಲ್ಲು, ಮಧುಮತಿ, ಶ್ವೇತಾ ಹೊಳ್ಳ, ರೇಖಾ ಪ್ರಮೋದ್ ಮುಂತಾದ ಸಂಸ್ಥೆಯ ಅಪ್ರತಿಮ ಕಲಾ ಮಾಣಿಕೆಗಳ ಕಲಾ ಪ್ರದರ್ಶನ ಜನಮನ ರಂಜಿಸಿತು. ದೇವಸ್ಥಾನ ಆಡಳಿತ ಮಂಡಳಿಯ ವತಿಯಿಂದ ಶ್ರೀ ದೇವರ ಪ್ರಸಾದ ನೀಡಿ ಹರಸಿದ್ದರು. ಕಾರ್ಯಕ್ರಮದ ಕೊನೆಯಲ್ಲಿ ವೇದಿಕೆಯಲ್ಲಿ ಉಪಸ್ಥಿತರಿರುವ ಗಣ್ಯರ ಸಮ್ಮುಖದಲ್ಲಿ ಭಾಗವಹಿಸಿದ್ದ ಸಂಸ್ಥೆಯ ಕಲಾವಿದರಿಗೆ ಸಂಸ್ಥೆಯ ವತಿಯಿಂದ ಗೌರವ ಸ್ಮರಣಿಕೆ ನೀಡಿ ಪುರಸ್ಕರಿಸಲಾಯಿತು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಚೌಕಿ ಕಂಬಾರ್ ರಸ್ತೆಯಲ್ಲಿ ಅಪಘಾತ ಭೀತಿ ಸೃಷ್ಟಿಸುವ ಭಾಗವನ್ನು ದುರಸ್ತಿಪಡಿಸಲು ಕ್ರಮ ಕೈಗೊಳ್ಳುತ್ತಿರುವುದು ವಾರ್ಡ್ ಸದಸ್ಯೆ ಸಲೀಮಾ ಮಾಡಿದ ಹಸ್ತಕ್ಷೇಪದಿಂದ INLನ ಹೇಳಿಕೆ.
ವಯೋವೃದ್ಧೆ ಹಾಗೂ ಸಣ್ಣ ಮಕ್ಕಳನ್ನೊಳಗೊಂಡ ಕುಟುಂಬದ ಮನೆಯನ್ನು ಮುಟ್ಟುಗೋಲು ಹಾಕಿ ಮನೆ ಜಪ್ತಿ ಮಾಡಿದ ಘಟನೆ. ಬಾಕಿ ಮೊತ್ತವನ್ನು ಪಾವತಿಸಿದ ವಿದೇಶಿ ಉದ್ಯಮಿ, ಕುಟುಂಬ ಸಾಲದ ಸುಳಿಯಿಂದ ಪಾರು. ಎಡಬ್ಲ್ಯೂಎಫ್ಎಫ್ಐ ಮಂಜೇಶ್ವರ ಏರಿಯಾ ಸಿಐಟಿಯು ನೇತೃತ್ವದಲ್ಲಿ ಮಾರ್ಚ್ ಹಾಗೂ ಧರಣಿ, ವಿವಿಧ ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು. ನಗರದ ಪ್ರಸಿದ್ಧ ಶ್ರೀ ಮಲ್ಲಿಕಾರ್ಜುನ ಕ್ಷೇತ್ರದಲ್ಲಿ ವರ್ಷಾವಧಿ ಜಾತ್ರಾ ಮಹೋತ್ಸವ ನಡೆದು ಬರುತ್ತಿದೆ ವಿಜೃಂಭಣೆಯಿಂದ. ಮಧೂರು ಶ್ರೀ ಮದರಂತೇಶ್ವರ ಸಿದ್ಧಿವಿನಾಯಕ ಕ್ಷೇತ್ರದಲ್ಲಿ ನವೀಕರಣ ಅಷ್ಟಬಂಧ ಬ್ರಹ್ಮಕಲಶಾಭಿಷೇಕ ಹಾಗೂ ಮೂಡಪ್ಪ ಸೇವೆ ತಂಡವೊಂದು ನಿರತವಾಗಿದೆ. ತಾಂತ್ರಿಕ ವೈದಿಕ ಕಾರ್ಯಗಳಲ್ಲಿ ಬಳಕೆಯಾಗಲಿರುವ ಸಮಿತಿ ತಯಾರಿಯಲ್ಲಿ. ಇಂದಿನ ವಾರ್ತಾ ಸಂಚಿಕೆಗೆ ಮುಕ್ತಾಯವಾಯಿತು. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಭೇಟಿಯಾಗೋಣ. ವಂದನೆಗಳು.